ಮೊಸರು ಎಲ್ಲರಿಗೂ ಇಷ್ಟವಾಗುವಂತಹ ರುಚಿಕರವಾದ ಪದಾರ್ಥ. ಇದು ರುಚಿಕರವಾಗಿದೆ ಎಂದು ಬಹಳಷ್ಟು ಮಂದಿ ಯಥೇಚ್ಛವಾಗಿ ತಿಂದು ಅನಾರೋಗ್ಯಕ್ಕೆ ತುತ್ತಾಗಿ ಬಿಡುತ್ತಾರೆ. ಮೊಸರು ಆರೋಗ್ಯಕರವೂ ಹೌದು, ಅನಾರೋಗ್ಯಕರವೂ ಹೌದು. ಪ್ರತಿನಿತ್ಯ ತಮ್ಮ ಆಹಾರ ಪದ್ಧತಿಯಲ್ಲಿ ಮೊಸರನ್ನು ಕೂಡ ಸೇವಿಸುವುದು ಒಳ್ಳೆಯದು. ಮೊಸರಿನಲ್ಲಿ ಕ್ಯಾಲ್ಸಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ಗಳು ಸಮೃದ್ಧವಾಗಿ ಇರುವುದರಿಂದ ದೇಹಕ್ಕೆ ಸೂಕ್ತವಾದ ಪೋಷಣೆ ನೀಡುತ್ತದೆ. ಮೊಸರಿನ ಸೇವನೆಯಿಂದ ಸಾಕಷ್ಟು ಫಲಿತಾಂಶವನ್ನ ಪಡೆಯಬಹುದು. ಆದರೆ ಅದನ್ನು ಇತಿಮಿತಿಯಲ್ಲಿ ಸೇವಿಸಿದಾಗ ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳಬಹುದು. ಮೊಸರಿನ ಪ್ರಯೋಜನ ಮತ್ತು ಮೊಸರನ್ನ ಹೇಗೆ ಬಳಸಬೇಕು, ಯಾವ ಹೊತ್ತಿನಲ್ಲಿ ತಿನ್ನಬೇಕು, ಮೊಸರನ್ನ ಯಾರು ತಿನ್ನಬೇಕು, ಯಾರು ತಿನ್ನಬಾರದು ಎಂಬುದನ್ನ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸೆ ತಜ್ಞರು ತಿಳಿಸಿದ್ದಾರೆ. ಮೊದಲಿಗೆ ಮೊಸರಿನ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಮೊಸರು ಕಫವೃದ್ಧಿಕರ. ಇದು ದೇಹದಲ್ಲಿ ಕಫವನ್ನ ಹೆಚ್ಚಿಸುತ್ತದೆ. ಶೀತ ಪ್ರಕೃತಿಕರವಾದದ್ದು. ಹೆಚ್ಚಿನ ದೈಹಿಕ ಶ್ರಮವಿಲ್ಲದೆ ಅಂದ್ರೆ ಎಸಿ ರೂಮ್ನಲ್ಲಿ ಕೆಲಸ ಮಾಡುವವರಿಗೆ ಮೊಸರು ಸೂಕ್ತಕರವಾದ ಆಹಾರವಲ್ಲ ಹಾಗೂ ತಿನ್ನಲೇಬೇಕು ಎನ್ನುವವರು ಹೆಚ್ಚಿರುವ ಬಿಸಿಲಿನ ಅಂದ್ರೆ ಮಧ್ಯಾಹ್ನ ಹೊತ್ತಲ್ಲಿ ಮಿತಿಯಾಗಿ ತಿನ್ನುವುದು ಸೂಕ್ತ. ಸಂಜೆ ಹೊತ್ತಿನಲ್ಲಿ ತಂಡೆ ಹೆಚ್ಚಾಗುವ ಕಾರಣ ಸಂಜೆ ಹೊತ್ತಿನಲ್ಲಿ ಮೊಸರನ್ನ ಸೇವನೆ ಮಾಡಬಾರದು. ಮೊದಲೇ ಶೀತದ ದೇಹವನ್ನ ಹೊಂದಿರುವಂತಹ ಪುರುಷರು, ಮಹಿಳೆಯರು ಸೇವನೆ ಮಾಡಿದ್ದಲ್ಲಿ ಶೀತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಂದ್ರೆ ಅಸ್ತಮಾ, ಅಲರ್ಜಿ, ನೆಗಡಿ, ಡಯಾಬಿಟಿಸ್ ಅಥವಾ ಶೀತಕ್ಕೆ ಸಂಬಂಧಪಟ್ಟ ಇತರ ಕಾಯಿಲೆಗಳು ಕಾಯಿಸಿಕೊಳ್ಳುತ್ತವೆ. ಹಾಗಾಗಿ ಶೀತದ ದೇಹವನ್ನ ಹೊಂದಿರುವವರು ರಾತ್ರಿ ಹೊತ್ತು ತಿನ್ನದೇ ಇರುವುದು ಒಳ್ಳೆಯದು. ಪಿತ್ತದ ಸಮಸ್ಯೆ ಇರುವವರು ಕೂಡ ರಾತ್ರಿ ಹೊತ್ತು ಹಿತಮಿತವಾಗಿ ಬಳಸಿ ಮಧ್ಯಾಹ್ನದ ಹೊತ್ತಲ್ಲಿ ಬೇಕಾದರೆ ಜಾಸ್ತಿ ತಿನ್ನಬಹುದು. ಸಾಮಾನ್ಯವಾಗಿ ಜನರು ಮೊಸರಿಗೆ ಉಪ್ಪು ಅಥವಾ ಸಕ್ಕರೆ ಸೇರಿಸಿ ಸೇವಿಸುತ್ತಾರೆ. ಹಾಗೆ ಸೇವಿಸುವುದು ಉಚಿತವಾಗಿದ್ದಲ್ಲ. ಮೊಸರು ಒಂದು ಪ್ರೋಬಯೋಟಿಕ್. ಬ್ಯಾಕ್ಟೀರಿಯಾಗಳಲ್ಲಿ 2 ರೀತಿಯ ಬ್ಯಾಕ್ಟೀರಿಯಾಗಳು ಸುಸ್ಥಿತಿಯಲ್ಲಿ ಇರುತ್ತವೆ.